ಇಲ್ಲ ಸರ್. ಇದೆಲ್ಲ ಜರ್ನಿ ಮಾತಾಡುವಾಗ ಹೇಳ್ತಾ ಇದ್ರಿ, ಅಂದರೆ ಮಂಜು ಅವರ ಮದುವೆ ಯಾವಾಗ ಅನ್ನೋಂಥ ಪ್ರಶ್ನೆ, ಕುತೂಹಲ, ಅವರ ಆಲೋಚನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿರೋಂಥದ್ದು, ಈಗ ಕುಟುಂಬದ ಚರ್ಚೆ ಇಲ್ಲ. ಈಗ ಚರ್ಚೆ ಏನಿಲ್ಲ, ನಾವು ನೋಡ್ತಾ ಇದ್ದೀರಿ. ನಾವು ಅದನ್ನು ಅಲ್ಲೇ ಸ್ಟೇಜ್ ಮೇಲೆ ಕೇಳಿದ್ದೀರಿ, ಏನಾದರೂ ಎಲ್ಲಾದರೂ ನೀವು ಲವ್ ಮಾಡಿದರೆ ಹೇಳಿಯಪ್ಪ ಮದುವೆ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ದಾನೆ. ನಾನು ಈಗೆಲ್ಲ ಟ್ರೈ ಮಾಡ್ತಾಯಿದ್ದೀನಿ, ಒಂದು 2-3 ಕಡೆ ನೋಡಿದ್ದೀನಿ. ನೋಡೋಣ, ದೇವ್ರು ಹತ್ತತ್ರ ತೊಗೊಂಬಂದಿಂಗೆ ಇದ್ದಾನೆ ಆ ಮದುವೆ ಒಂದು ಕಂಕಣ ಬಲ. ಅದು ಮಾಡಿಬಿಟ್ರೆ ನಮ್ಮದು ಜವಾಬ್ದಾರಿ, ಎಲ್ಲರದು ಜವಾಬ್ದಾರಿ. ಮಕ್ಕಳದು 3 ಜನದ್ದು ಮುಗಿಸಿದ್ದಾನೆ, ಮಂಜುನೇ ಮುಗಿಸಿದ್ದಾನೆ. ಅವ್ರ ಜೊತೆಲಿ ನಾವು ಕೈ ಜೋಡಿಸಿದ್ರಿ. ಇನ್ನು ನಾವೊಂದು ನಮ್ಮ ಕರ್ತವ್ಯ ಇದೆ, ಹೆಣ್ಣು ಮಕ್ಕಳದು, ನಮ್ಮ ತಂದೆ ತಾಯಿದು, ನಮ್ಮ ಮಳ್ಳೆಂದ್ರದ್ದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನಾವು ನಿಬ್ಬಾರಿಸ್ತೀರಿ ಅನ್ನೋದು ನಮಗೊಂದು ನಂಬಿಕೆ ಇದೆ. ಮದುವೆ ಮಾಡ್ತೀರಿ. ಸರ್, ನೀವು ಯಾವತ್ತಾದರೂ ಈ ಡ್ಯಾನ್ಸ್ ಮಾಡಿದ್ದಂತೂ, ಹಾಡು ಹಾಡಿದ್ದು ಸನ್ನಿವೇಶ ಇತ್ತ ಜೀವನದಲ್ಲಿ ಮಗನಿಗೋಸ್ಕರ ಸ್ಟೇಜ್ ಮೇಲೆ ಹತ್ತಿದಾಗ ಅದು ಹೆಂಗಿತ್ತು? ಎಷ್ಟು ದಿನ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ? ಡ್ಯಾನ್ಸ್ದು ನಮಗಿರಲಿಲ್ಲ ಸರ್ ಅನುಭವ. ಈ ಪೌರಾಣಿಕ ಡ್ರಾಮಗಳಲ್ಲಿ ದುರ್ವೇದನ ಪತ್ರ, ಭೀಮನ ಪತ್ರ ಇದು ಅದು ಸ್ವಲ್ಪ ನಮಗೆ ಟಚ್ ಇತ್ತು. ಡ್ಯಾನ್ಸ್ದಿಲ್ಲ. ನಮ್ಮ ಅದು ಯಾವ ಚಾನಲ್ ಅದು ಮತ್ತು ಆ ಚಾನಲ್ಲವರು ನಮ್ಮನ್ನು ಕರೆಸಿ, ನಿನ್ನ ಮಗನಿಗೋಸ್ಕರ, ಚಾನಲ್ ಹೆಸರು ಕಲರ್ಸ್ ಕನ್ನಡದವರು ನಮ್ಮನ್ನು ಕರೆಸಿ, ನಿನ್ನ ಮಗನಿಗೋಸ್ಕರ ನೀವು ಡ್ಯಾನ್ಸ್ ಮಾಡಬೇಕಪ್ಪ, ನಾವು ಟ್ರೈನಿಂಗ್ ಕೊಡ್ತೀರಿ ಅಂತೇಳಿ ಪಾಪ ತುಂಬ ಕಷ್ಟ ಇಟ್ಕೊಂಡ್ರು ಅವರು. ನನಗೆ ಕಾಲು ಹಿಡ್ಕೊಂಡು ಅವರು ಡ್ಯಾನ್ಸ್ ಮಾಡಿಸೋರು, ಈ ಥರ ಸ್ಟೆಪ್ ಹಾಕ್ಸ್ಬೇಕು, ಈ ಥರ ಎಲ್ಲ ಇದು ಮಾಡಬೇಕು ಅಂತೇಳಿ ಪಾಪ ಅವ್ರ ಹುಡುಗರು, ನಮ್ಮ ಮಕ್ಕಳ ವಯಸ್ಸು, ಕಾಲೆಲ್ಲ ಹಿಡ್ಕೊಂಡು ಕೈನೆಲ್ಲ ಇದು ಮಾಡಿಸಿ ಟ್ರೈನಿಂಗ್ ಕೊಟ್ಟು ಒಳ್ಳೆ ಜವಾಬ್ದಾರಿಗೆ ನನ್ನ ಕರ್ನಾಟಕದಲ್ಲಿ ಒಂದು ಡ್ಯಾನ್ಸರ್ ಅಂತ ಹೇಳೋದಕ್ಕೆ ಕನ್ನಡ ಚಾನಲ್ ಅವ್ರಿಗೆ ಒಂದು ನಮಸ್ಕಾರ. ಅವರು ನನಗೆ ಬೆಳಕು ಮಾಡಿದ್ರು ಅಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೆ ಅಲ್ಲಿ ಬಿಗ್ ಬಾಸ್ ಮನೆ ಕರೆದು ಅಲ್ಲಿ 2 ದಿವಸ ಟ್ರೈನಿಂಗ್ ಕೊಟ್ಟರು ಅವರೇನೆ. ಈ ಥರ ಮಾಡಬೇಕು ಸರ್, ಈ ಥರ ಮಾಡಬೇಕು ಅಂತ. ನಾವು ಅಲ್ಲಿ ಮಾಡಿದ್ದೀವಿ ಕನ್ನಡ ಸಂಘದಿಂದ. ಅಲ್ಲಿ ಒಳ್ಳೆ ನಮಗೆ ಅವ್ರ ಕಡೆಯಿಂದ ನಮಗೆ ಕರ್ನಾಟಕದಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ದೀರಿ, ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರಿ ಅನ್ನೋಂಥ ಒಂದು ಹೆಸರು ಬಂತು. ಅವ್ರು ಕಲಿಸ್ಕೊಟ್ಟಿರೋ ಕಲೆನೇ ನಾನು ಡ್ಯಾನ್ಸ್ ಮಾಡೋಕ್ಕೆ.